ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ BA ಸೆಕೆಂಡ್ ಸೆಮ್ ವಿದ್ಯಾರ್ಥಿಗಳಿಗೆ ನಾವು ರೆಂಟ್ ಅಂತ ಹೇಳ್ತೇವೆ. ಗೇಣಿ ಅಂದರೆ ಏನು? ಸಾಮಾನ್ಯವಾಗಿ ಗೇಣಿ ಎಂದರೆ ಭೂಮಿಯ ಉಪಯೋಗಕ್ಕಾಗಿ ನೀಡುವ ಪ್ರತಿಫಲವನ್ನು ಗೇಣಿ ಎಂದು ಕರೆಯುತ್ತೇವೆ ಅಂತ ಹೇಳ್ತೇವೆ. ಇಲ್ಲಿ ಸಾಮಾನ್ಯವಾಗಿ ಡೇವಿಡ್ ರೆಕಾರ್ಡ್ ಥಿಯರಿ ಆಫ್ ರೆಂಟ್ ಅಂತಕ್ಕಂಥದ್ದು ಕೂಡ ಈ ಸಿದ್ಧಾಂತದಲ್ಲಿ ನಮಗೆ ಯಾವ ರೀತಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಸಾಮಾನ್ಯವಾಗಿ ರೆಕಾರ್ಡ್ ಥಿಯರಿ ಆಫ್ ರೆಂಟ್, ರೆಕಾರ್ಡ್ ಅವರ ಗೇಣಿ ಸಿದ್ಧಾಂತ ಅಂತ ಹೇಳ್ತೀವಿ. ಈ ಗೇಣಿ ಸಿದ್ಧಾಂತ ಯಾವ ರೀತಿ ನಮಗಿದೆ? ಸಾಮಾನ್ಯವಾಗಿ ಇಲ್ಲಿ ನಾವು ನೋಡುವುದಾದರೆ ಮೊದಲ ಭಾಗದಲ್ಲಿ ಪೀಠಿಕೆ, ಮೀನಿಂಗ್, ಕಲ್ಪನೆಗಳು ಮತ್ತು ವಿವರಣೆ ಅಂತ ಹೇಳ್ತೀವಿ, ಎಕ್ಸ್ಪ್ಲೈನ್. ನಾವು ಮೊದಲನೇದಾಗಿ ನಾವು ಪೀಠಿಕೆ ಭಾಗದಲ್ಲಿ ಗಮನಿಸಬೇಕಾದಾಗ ನಾವು ಈ ಸಂಪ್ರದಾಯ ಪಂಥಕ್ಕೆ ಸೇರಿದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಡೇವಿಡ್ ರೆಕಾರ್ಡ್ ಅವರು ಈ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾರೆ. ಗೇಣಿ ಸಿದ್ಧಾಂತವು ಕೂಡ ಆರ್ಥಿಕ ಮೀಮಾಂಸೆಯಲ್ಲಿಯೇ ಒಂದು ಮೈಲುಗಲ್ಲಾಗಿದೆ ಅಂತಕ್ಕಂಥದ್ದು. ಅವರು 1817ರಲ್ಲಿ ರಚಿಸಿದ ರಾಜಕೀಯ ಅರ್ಥಶಾಸ್ತ್ರ ಮತ್ತು ತೆರಿಗೆಯ ತತ್ವಗಳು ಎಂಬ ಗ್ರಂಥದಲ್ಲಿ ಗೇಣಿ ಸಿದ್ಧಾಂತವನ್ನು ವಿಮರ್ಶಾತ್ಮಕವಾಗಿ ಇಲ್ಲಿ ವಿವರಿಸಿದ್ದಾರೆ ಅಂತಕ್ಕಂಥದ್ದು. ಈ ಸಿದ್ಧಾಂತದ ಬಗ್ಗೆ ವಿಸ್ತಾರವಾಗಿ ಈ ಡೇವಿಡ್ ರೆಕಾರ್ಡ್ ಅವರ ಸಿದ್ಧಾಂತ ಅಂತಕ್ಕಂಥದ್ದು ಯಾವ ರೀತಿ ಇದೆ ಅಂತಕ್ಕಂಥದ್ರ ಬಗ್ಗೆ ನಾವು ಪೀಠಿಕೆ ಭಾಗದಲ್ಲಿ ನಾವು ಈಗಾಗಲೇ ಹೇಳ್ಬೋದಾಗ್ತಾ ಇದೆ. ನಾವು ಇನ್ನೊಂದು ನೋಡೋದಾದರೆ ಮೀನಿಂಗ್ ಅಂತ ಹೇಳ್ತೀವಿ. ಡೇವಿಡ್ ರೆಕಾರ್ಡ್ ಸಿದ್ಧಾಂತದ ಅರ್ಥ ವಿವರಣೆ ಯಾವ ರೀತಿ ಇದೆ ಅಂತಕ್ಕಂಥ ಈ ಸಾಮಾನ್ಯವಾಗಿ ನಾವು ಭೂಮಿಯಲ್ಲಿರುವ ಸ್ವಭಾವ ನಾವು ಯಾವ ರೀತಿ ಸಿದ್ಧವಾಗ್ತಾ ಇದೆ ಮತ್ತು ನಾಶಪಡಿಸಲಿಕ್ಕೆ ಸಾಧ್ಯವಿಲ್ಲದ ಶಕ್ತಿಗಳನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕಾಗ್ತದೆ, ಅದರ ಉತ್ಪನ್ನದಲ್ಲಿ ಭೂಮಾಲೀಕನಿಗೆ ಕೊಡಲಾಗುವ ಉತ್ಪನ್ನದ ಒಂದು ಭಾಗವೇ ಗೇಣಿ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದು. ನಾವು ಮೀನಿಂಗ್ ಆಫ್ ಡೇವಿಡ್ ರೆಕಾರ್ಡ್ ಥಿಯರಿ ಆಫ್ ರೆಂಟ್ ಅಂತಕ್ಕಂಥದ್ದು ಯಾವ ರೀತಿ ಇದೆ? ನಾವು ಸಾಮಾನ್ಯವಾಗಿ ನಾವು ಭೂಮಿಯಲ್ಲಿರ್ತಕ್ಕಂಥ ಯಾವ ರೀತಿಯ ವಸ್ತುಗಳನ್ನು ನಾವು ಸಾಕಷ್ಟು ಬೆಳೆಗಳನ್ನು ನಾವು ಬೆಳೆದು ಅದನ್ನು ಯಾವ ರೀತಿ ನಾವು ಉತ್ಪನ್ನವನ್ನು ಹಾಕೊಂಡು ದೊರಕ್ತಾ ಇದೆ, ನಾವು ಭೂಮಾಲೀಕನಿಗೆ ಕೊಡಬೇಕಾಗಿರ್ತಕ್ಕಂಥ ಉತ್ಪನ್ನದ ಒಂದು ಭಾಗವೇ ಗೇಣಿ ಅಂತಕ್ಕಂಥದ್ದು ಕೂಡ ನಾವು ಹೇಳಬೇಕಾಗ್ತದೆ ವಿದ್ಯಾರ್ಥಿಗಳು. ಇದು ಮೀನಿಂಗ್ ಆಫ್ ರೆಂಟ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಕಲ್ಪನೆಗಳು, ಊಹೆಗಳು ಅಂತ ಹೇಳ್ತೀವಿ. ಈ ಡೇವಿಡ್ ರೆಕಾರ್ಡ್ ಅವರ ಸಿದ್ಧಾಂತದಲ್ಲಿ ನಾವು ಊಹೆಗಳನ್ನು ಯಾವ ರೀತಿ ಕಂಪ್ಲೀಟ್ ಮಾಡ್ಬೋದು? ಒಂದು, ಭೂಮಿಯ ಫಲವತ್ತತೆ ಯಾವ ರೀತಿ ಭಿನ್ನವಾಗಿರುತ್ತದೆ ಅಂತಕ್ಕಂಥದ್ದು. ಹೊಸ ಭೂಮಿ ಅಂತಕ್ಕಂಥ ಯಾವ ರೀತಿ ಸಾಗುವಳಿ ಮಾಡಬೇಕಾಗುತ್ತೆ. ಇನ್ನೊಂದು, ಗೇಣಿ ರಹಿತ ಭೂಮಿ ಅಸ್ತಿತ್ವದಲ್ಲಿದೆ ಅಂತಕ್ಕಂಥದ್ದು ಕೂಡ. ಇನ್ನೊಂದು, ಭೂಮಿಯ ಸ್ವಭಾವ ಯಾವ ರೀತಿ ಸಿದ್ಧಪಡಿಸಿ ನಾವು ಲಕ್ಷಣ ಅಂತಕ್ಕಂಥ ಹೊಡೆಸ್ತಾ ಇದ್ದೀವಿ. ಇನ್ನೊಂದು, ಇಳಿಮುಖ ಸೀಮಾಂತ ತುಷ್ಟಗುಣ ಕಾರ್ಯಾಚರಣೆ ಅಂತಕ್ಕಂಥದ್ದು ಕೂಡ ಈ ಸಿದ್ಧಾಂತದಲ್ಲಿ ಇದೆ ಅಂತಕ್ಕಂಥದ್ದು. ಇನ್ನೊಂದು, ದೀರ್ಘಾವಧಿ ಪರಿಗಣನೆ ಅಂತ ಹೇಳ್ತೀವಿ. ಇನ್ನೊಂದು, ಭೂಮಿಯ ಗೇಣಿಯನ್ನು ಅಂತಕ್ಕಂಥ ಯಾವ ರೀತಿ ನಿರ್ಧರಿಸುತ್ತದೆ ಅಂತಕ್ಕಂಥದ್ದು. ಮತ್ತು ಭೂಮಿಯ ಗುಣಮಟ್ಟ ಯಾವ ರೀತಿ ಮಿತಿ ಇದೆ, ಭೂಮಿಯ ಗುಣಮಟ್ಟ ಅಂತಕ್ಕಂಥ ಯಾವ ರೀತಿ ಮಿತಿ ಒಳಗಿರುತ್ತದೆ ಅಂತ. ಮತ್ತು ಇನ್ನೊಂದು, ಜನಸಂಖ್ಯೆ ಯಾವ ರೀತಿ ನಿರಂತರವಾಗಿ ಹೆಚ್ಚಾಗುತ್ತದೆ ಅಂತಕ್ಕಂಥದ್ದು. ಈ ಇಷ್ಟು ಕಲ್ಪನೆಗಳ ಆಧಾರದ ಮೇಲೆ ಈ ಸಿದ್ಧಾಂತದ ಊಹೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಕೂಡ. ಈ ಸಿದ್ಧಾಂತದಲ್ಲಿ ನಮಗೆ ಯಾವ ರೀತಿ ಇದೆ, ಯಾವ ರೀತಿ ಇಲ್ಲ ಅಂತಕ್ಕಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ನಾವು ಸಾಮಾನ್ಯವಾಗಿ ಈ ವಿವರಣೆ ಅಂತ ಹೇಳ್ತೀವಿ. ನಾವು ಈ ವಿವರಣೆ ಯಾವ ರೀತಿ ಇದೆ? ಸಾಮಾನ್ಯವಾಗಿ ಈ ಭೂಮಿಯ ಎಲ್ಲ ಭಾಗಗಳು ಯಾವ ರೀತಿಯ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಒಂದೇ ರೀತಿಯ ಫಲವತ್ತತೆಯ ಭೂಮಿಗಳಂತಕ್ಕಂಥ ಹೊಂದಿರುವುದಿಲ್ಲ. ವಿವಿಧ ಪ್ರದೇಶಗಳಲ್ಲಿ ನಡುವೆ ಯಾವ ರೀತಿ ಫಲವತ್ತತೆ ಇದೆ, ಯಾವ ರೀತಿ ಭಿನ್ನವಾಗಿದೆ ಇರುವುದರಿಂದ ಗೇಣಿ ಉದ್ಭವಿಸುತ್ತದೆ ಅಂತ ಹೇಳ್ತೀವಿ ಎಂಬುದು ರೆಕಾರ್ಡ್ ಅವರ ಅಭಿಪ್ರಾಯ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಉತ್ಪನ್ನವನ್ನು ದೊರಲಿಕ್ಕೆ ಸಾಧ್ಯ ಇದೆ. ಅಂದರೆ
ಈ ನಿರ್ಜನವಾದ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ಯಾವ ರೀತಿ ವಸ್ತುಗಳ ಸಾಗುವಳಿ ಮಾಡಬೇಕಾದಾಗ ವಿವಿಧ ದರ್ಜೆಯ ವಿವಿಧ ಫಲಗಳನ್ನು ನಾವು ಇವತ್ತು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿರ್ಜನವಾದ ಪ್ರದೇಶದಲ್ಲಿ ನಾವು ಎ, ಬಿ, ಸಿ, ಡಿ 4 ದರ್ಜೆಯ ಲ್ಯಾಂಡ್ಗಳನ್ನು ತಗೊಂಡು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಆ 4 ಲ್ಯಾಂಡ್ಗಳು ಯಾವ್ಯಾವ ರೀತಿಯ ಉತ್ಪನ್ನವನ್ನು ದೊರಕುತ್ತವೆ ಅಂತಕ್ಕಂಥ ಮಾತನ್ನು ನಾವು ಈ ಸಿದ್ಧಾಂತದಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ರೆಕಾರ್ಡ್ ಅವರ ಗೇಣಿ ಸಿದ್ಧಾಂತದಲ್ಲಿ ಈ 4 ಭಾಗಗಳಾಗಿ ನಾವು ವಿಂಗಡಣೆ ಮಾಡಬೇಕಾದಾಗ ನಾವು ಮೊದಲನೇದಾಗಿ ನಾವು ಭೂಮಿಯ ದರ್ಜೆ ಎ, ಬಿ, ಸಿ, ಡಿ ಅಂತ ಹೇಳ್ತೀವಿ. ಅದರ ಉತ್ಪನ್ನ ಪ್ರಮಾಣ ಕೆಜಿ ಅಂದರೆ ಕ್ವಿಂಟಲ್ಗಳಲ್ಲಿ 80, 60, 40, 20. ಅಲ್ಲಿ ಈ ಉತ್ಪನ್ನಕ್ಕೆ ಕೊಡಬೇಕಾಗಿರ್ತಕ್ಕಂಥ ಬೆಲೆಗಳು 100, 100, 100, 100. ಈ ಒಟ್ಟು ಆದಾಯದಲ್ಲಿ ರೂಪಾಯಿಗಳಲ್ಲಿ ನಾವು 800, 600, 400, 200 ಅಂತ ಹೇಳ್ತೀವಿ. ಆ ಸಾಗುವಳಿ ವೆಚ್ಚ ಅಂದ್ರೆ ಯಾವ ರೀತಿ ನಮಗೆ ವೆಚ್ಚ ಹೆಚ್ಚಾಗ್ತದೆ ಈ ನಿರ್ಜನವಾದ ಪ್ರದೇಶದಲ್ಲಿ, ಅದಕ್ಕನುಗುಣವಾಗಿ ಜನಸಂಖ್ಯೆಗನುಗುಣವಾಗಿ ನಾವು ಯಾವ ರೀತಿ ಸಾಗುವಳಿ ವೆಚ್ಚ ಮಾಡ್ತೀವಿ. ಪ್ರಾರಂಭದಲ್ಲಿ 200, 200, 200, 200 ಅಂತ ಹೇಳ್ತೀವಿ. ಈ ಗೇಣಿ ರೂಪಾಯಿದಲ್ಲಿ ನಾವು ಯಾವ ರೀತಿ ನಮಗೆ ಈ ಗೇಣಿ ಎಷ್ಟು ರೂಪಾಯಿ ಅಂತ ನಮಗೆ ಲಭ್ಯವಾಗಿದೆ ಅಂತಕ್ಕಂಥದ್ದು ಕೂಡ ಈ ಸಿದ್ಧಾಂತದಲ್ಲಿ ನಾವು ಎ, ಬಿ, ಸಿ, ಡಿ ಈ ದರ್ಜೆಯ ಮೂಲಕ ವಿದ್ಯಾರ್ಥಿಗಳು ಇದನ್ನ ಗಮನಿಸಬೇಕು ಪ್ಲೀಸ್. ಇಲ್ಲಿ 80 ಕ್ವಿಂಟಲ್, 60 ಕ್ವಿಂಟಲ್, 40 ಕ್ವಿಂಟಲ್, 20 ಕ್ವಿಂಟಲ್ ಅಂತ ಹೇಳ್ತೀವಿ. ನಾವು ಯಾವ ರೀತಿ ನಾವು ಈ ಉತ್ಪನ್ನಗಳನ್ನು ಬೆಳೀತಾ ಇದ್ದೀವಿ. ನಿರ್ಜನವಾದ ಪ್ರದೇಶದಲ್ಲಿ ಜನಸಂಖ್ಯೆ ಪ್ರಮಾಣಕ್ಕನುಗುಣವಾಗಿ ಎ ದರ್ಜೆಯ ಭೂಮಿ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಫಲವತ್ತತೆ ಲ್ಯಾಂಡ್ ಆಗಿರುತ್ತದೆ. ಆ ದೃಷ್ಟಿಯಿಂದ ಆ ಸಾಗುವಳಿಯ ಭೂಮಿಯಲ್ಲಿ ಸಾಕಷ್ಟು ನಾವು ಉತ್ಪನ್ನವನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಬೆಲೆ ಪ್ರಮಾಣ ನಮಗೆ 100 ರೂಪಾಯಿ ಸಿಕ್ಕಾಗ ನಮಗೆ ಒಟ್ಟು ಆದಾಯ ನಮಗೆ 800 ರೂಪಾಯಿ ಆಗುತ್ತದೆ ಅಂತಕ್ಕಂಥ ಗಮನಿಸಬೇಕು. ಅದೇ ಬಿ ದರ್ಜೆಯ ಭೂಮಿ ಅಂದ್ರೆ ಈ ನಿರ್ಜನವಾದ ಪ್ರದೇಶದಲ್ಲಿ ಎ ದರ್ಜೆಗಿಂತ ಕಡಿಮೆ ಉತ್ಪನ್ನ ದೊರೆಯುವ ಭೂಮಿಯನ್ನು ಅಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣ ಜನಸಂಖ್ಯೆ ಆದಾಗ ಆ ಉತ್ಪನ್ನ ನಮಗೆ ಏನಾಗುತ್ತೆ, ಕಡಿಮೆ ಫಲವತ್ತತೆ ಇರತಕ್ಕಂಥ ಭೂಮಿಯನ್ನು ನಾವು ಇಲ್ಲಿ ಅಕ್ಯುಪೈ ಮಾಡಬೇಕಾಗುತ್ತೆ. ಅದಕ್ಕೆ ನಾವು 60 ಕ್ವಿಂಟಲ್ ದವಸ ಧಾನ್ಯಗಳನ್ನು ಬೆಳಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಬೆಲೆ ನಮಗೆ 100 ರೂಪಾಯಿ ಸಿಕ್ಕಾಗ ನಮಗೆ 600 ರೂಪಾಯಿ ಒಟ್ಟು ಆದಾಯ ಇಷ್ಟು ರೂಪಾಯಿಗಳಲ್ಲಿ 600 ರೂಪಾಯಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಿರ್ಜನವಾದ ಪ್ರದೇಶದಲ್ಲಿ ಬಿ ದರ್ಜೆಗಿಂತ ಕಡಿಮೆ ಫಲವತ್ತತೆ ಹೊಂದಿದ ಭೂಮಿಯನ್ನು ಸರ್ವೇ ಸಾಮಾನ್ಯವಾಗಿ ಜನಸಂಖ್ಯೆ ಹೆಚ್ಚಾಗುವುದರಿಂದ ಆ ಭೂಮಿಯನ್ನು ಅನಿವಾರ್ಯವಾಗಿ ಸಾಗುವಳಿ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಆ ದೃಷ್ಟಿಯಿಂದ ನಾವು ಸಿ ದರ್ಜೆಯ ಭೂಮಿ ಅಂತ ಬಂದು 40 ಕ್ವಿಂಟಲ್ ಉತ್ಪನ್ನವನ್ನು ನಾವು ಬೆಳೆದಾಗ ನಮಗೆ ಬೆಲೆ 100 ರೂಪಾಯಿ ಸಿಕ್ಕಾಗ ಒಟ್ಟು ಆದಾಯ ಅಂತಕ್ಕಂಥದ್ದು 400 ರೂಪಾಯಿ ಆಗುತ್ತದೆ. ಅದರ ಸಾಗುವಳಿ ವೆಚ್ಚ ಅಂತಕ್ಕಂಥ 200 ರೂಪಾಯಿ ಆಗುತ್ತದೆ ಅಂತಕ್ಕಂಥ ನಾವು ಗಮನಿಸಬಹುದು. ಆದರೆ ಈ ಭೂಮಿಯ ಡಿ ದರ್ಜೆ ಭೂಮಿ ಕೊನೆಯದಾಗಿ ನಾವು ಕಾಣಬೇಕಾಗುತ್ತೆ. ಈ ಕೊನೆಯದಾಗಿ ಈ ದರ್ಜೆಯ ಭೂಮಿಯಲ್ಲಿ ಡಿ ದರ್ಜೆಯ ಭೂಮಿಯಲ್ಲಿ ಜನಸಂಖ್ಯೆ ಪ್ರಮಾಣ ಇನ್ನೂ ಹೆಚ್ಚೆಚ್ಚೆಚ್ಚ ಆದಂತೆಲ್ಲ ಅನಿವಾರ್ಯವಾಗಿ ಆ ಪ್ರದೇಶವನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಅಂದರೆ ಜನಸಂಖ್ಯೆ ಹೆಚ್ಚಾಗುವುದರಿಂದ ಭೂಮಿಯ ಪ್ರಮಾಣ ಕಡಿಮೆಯಾಗುವುದರಿಂದ ಅನಿವಾರ್ಯವಾಗಿ ಡಿ ದರ್ಜೆಯ ಭೂಮಿ ಅಂತಕ್ಕಂಥದ್ದು ಸಾಗುವಳಿ ಮಾಡಬೇಕಾಗುತ್ತೆ. ಆ ಸಾಗುವಳಿಯಲ್ಲಿ ನಮಗೆ 20 ಕ್ವಿಂಟಲ್ ಉತ್ಪನ್ನವನ್ನು ಬೆಳೆದು ಬೆಲೆ ನಮಗೆ 100 ರೂಪಾಯಿ ಸಿಕ್ಕಾಗ ಒಟ್ಟು ಆದಾಯ ನಮಗೆ 200 ರೂಪಾಯಿ ಆಗುತ್ತದೆ. ನಮಗೆ ಸಾಗುವಳಿ ವೆಚ್ಚ ಅಂತಕ್ಕಂಥದ್ದು ಕೂಡ 200 ರೂಪಾಯಿ ಆಗಿರುತ್ತದೆ. ಹೇಗೆಂದರೆ ಎ, ಬಿ, ಸಿ ಮತ್ತು ಡಿ ದರ್ಜೆಯ ಭೂಮಿಯನ್ನು ನಾವು ಗಮನಿಸಿದಾಗ ಈ ಡಿ ದರ್ಜೆ ಭೂಮಿಯ ಉತ್ಪನ್ನ ನಮಗೆ ಯಾಕೆ ದೊರಕೋದಿಲ್ಲ? ಅದು ಸೀಮಾಂತ ಭೂಮಿಯಾಗಿರುವುದರಿಂದ, ಜೌಗು ಪ್ರದೇಶದ ಲ್ಯಾಂಡ್ ಆಗಿರುವುದರಿಂದ ಅಲ್ಲಿ ಯಾವುದೇ ಸಾಗುವಳಿ ಮಾಡುವ ಒಬ್ಬ ರೈತನಿಗೆ ಸಾಕಷ್ಟು ಪ್ರಮಾಣದಲ್ಲಿ ಲಾಭ ಲಭ್ಯವಾಗುವುದಿಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ಅವನು ಹಾಕಿರ್ತಕ್ಕಂಥ ಬಂಡವಾಳಕ್ಕೆ ಅವನು ದೊರಕಿರ್ತಕ್ಕಂಥ ಉತ್ಪನ್ನಕ್ಕೆ ಸರಿಸಮವಾಗಿರುತ್ತದೆ ಅಂತಕ್ಕಂಥದ್ದು. ಯಾವುದೇ ಪ್ರಮಾಣದಲ್ಲಿ ಲಾಭಾಂಶ ಅಂತಕ್ಕಂಥ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ನಮಗೆ 20 ಕ್ವಿಂಟಲ್ ಬೆಳೆದಾಗ ಬೆಲೆ 100 ರೂಪಾಯಿ ಸಿಕ್ಕಾಗ ಒಟ್ಟು ಆದಾಯ 200 ರೂಪಾಯಿ ಆಗುತ್ತೆ. ಅದರ ಸಾಗುವಳಿ ಭೂಮಿಯ ಸಾಗುವಳಿ ಅಂತಕ್ಕಂಥದ್ದು 200 ರೂಪಾಯಿ ಆಗುತ್ತದೆ. ಆದ್ದರಿಂದ ಈ ಗೇಣಿ ಅಂತಕ್ಕಂಥದ್ದು ನಮಗೆ ಏನಾಗುತ್ತೆ, ಎ ದರ್ಜೆಯಲ್ಲಿ ಒಟ್ಟು ಆದಾಯದಲ್ಲಿ ನಮಗೆ ಈ ಉತ್ಪನ್ನ ಬೆಳೆದಿರ್ತಕ್ಕಂಥದ್ದು ಎಷ್ಟಾಗಿದೆ ಅಂತಂದ್ರೆ ಎ ದರ್ಜೆಯಲ್ಲಿ 800 ರೂಪಾಯಿ, ಬಿ ದರ್ಜೆಯಲ್ಲಿ 600 ರೂಪಾಯಿ,
ಸಿ ದರ್ಜೆಯಲ್ಲಿ 400 ರೂಪಾಯಿ, ಡಿ ದರ್ಜೆಯಲ್ಲಿ 200 ರೂಪಾಯಿ ಆಗಿರುತ್ತದೆ. ಈ ಒಟ್ಟು ಆದಾಯದಲ್ಲಿ ನಾವು ಸಾಗುವಳಿ ಮಾಡಿದ ವೆಚ್ಚ, ಒಬ್ಬ ರೈತ ಭೂಮಿಯನ್ನು ಸಾಗುವಳಿ ಮಾಡಿದ ವೆಚ್ಚ ಅಂತಕ್ಕಂಥದ್ದು 200 ರೂಪಾಯಿ ಆಗಿರುತ್ತೆ. ಒಟ್ಟು ಆದಾಯದಲ್ಲಿ ಎ ದರ್ಜೆಯಲ್ಲಿ 800 ರೂಪಾಯಿ ಆಗಿದ್ದು 200 ರೂಪಾಯಿ ವೆಚ್ಚ ತೆಗೆದಾಗ ನಮಗೆ 6 ರೂಪಾಯಿ ಲಾಭ ಸಿಗುತ್ತದೆ. 6 ರೂಪಾಯಿ ಲಾಭ ಸಿಕ್ಕ ಒಟ್ಟು ಆದಾಯದಲ್ಲಿ 200 ರೂಪಾಯಿ ಸಾಗುವಳಿ ವೆಚ್ಚ ತೆಗೆದಾಗ ನಮಗೆ ಗೇಣಿ ಅಂತಕ್ಕಂಥ ಎಷ್ಟು ಸಿಗುತ್ತೆ? 400 ರೂಪಾಯಿ ಸಿಗುತ್ತೆ. ಅದೇ ರೀತಿ ನಮಗೆ ಒಟ್ಟು ಆದಾಯ ಸಿ ದರ್ಜೆಯಲ್ಲಿ 400 ರೂಪಾಯಿ ಸಿಕ್ಕಾಗ ನಮಗೆ ಸಾಗುವಳಿ ವೆಚ್ಚ ಅಂತಕ್ಕಂಥದ್ದು 200 ರೂಪಾಯಿ ಆದಾಗ ನಮಗೆ ಒಟ್ಟು ಗೇಣಿ ಅಂತಕ್ಕಂಥದ್ದು ಎಷ್ಟಾಗುತ್ತೆ? 200 ರೂಪಾಯಿ ಸಿಗುತ್ತದೆ. ಅದೇ ರೀತಿಯಾಗಿ ಡಿ ದರ್ಜೆಯ ಲ್ಯಾಂಡಿನಲ್ಲಿ ಒಟ್ಟು ಆದಾಯ ಪ್ರಮಾಣ 200 ರೂಪಾಯಿ ಸಿಕ್ಕಾಗ ಸಾಗುವಳಿ ವೆಚ್ಚ ಅಂತಕ್ಕಂಥದ್ದು 200 ರೂಪಾಯಿ ಆಗಿರುತ್ತದೆ. ನಮಗೆ ಒಟ್ಟು ಗೇಣಿ ಅಂತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯ ಗೇಣಿ ಸಿಗುವುದಿಲ್ಲ. ಇಂಥ ಭೂಮಿಗೆ ನಾವು ಸೀಮಾಂತ ಭೂಮಿ ಅಥವಾ ಗೇಣಿ ರಹಿತ ಭೂಮಿ ಎಂದು ಕರೆಯಲಿಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಈ ಪಟ್ಟಿಯಲ್ಲಿರ್ತಕ್ಕಂಥದ್ದು ನಾವು ರೇಖಾಚಿತ್ರದಲ್ಲಿ ಯಾವ ರೀತಿ ಗಮನದಲ್ಲಿ ನಾವು ಮಾಡಬೇಕಾಗುತ್ತೆ? ಓ ಎಕ್ಸ್ ತಲಾಂಶದಲ್ಲಿ ಭೂಮಿಯ ದರ್ಜೆ ಎ ಬಿ ಸಿ ಡಿ, ಓ ವೈ ಲಂಬಾಕ್ಷದಲ್ಲಿ ಉತ್ಪನ್ನ ಪ್ರಮಾಣ 80, 60, 40, 20. ಈ ಉತ್ಪನ್ನ ಎ ಬಿ ಸಿ ಡಿ ದರ್ಜೆಯನ್ನು ನಾವು ಗಮನಿಸಿದಾಗ ಎ ದರ್ಜೆಯ ಲ್ಯಾಂಡ್ ಅಂತಕ್ಕಂಥದ್ದು ನಮಗೆ 80 ಕ್ವಿಂಟಲ್ ಉತ್ಪನ್ನವನ್ನು ಬೆಳೆದಾಗ ನಮಗೆ ಬಿ ದರ್ಜೆಯಲ್ಲಿ ನಮಗೆ ಏನಾಗುತ್ತೆ? 60 ಕ್ವಿಂಟಲು, ಮತ್ತು ಸಿ ದರ್ಜೆಯಲ್ಲಿ ನಮಗೆ ಏನಾಗುತ್ತೆ? 60 ಕ್ವಿಂಟಲು, ಮತ್ತು ಡಿ ದರ್ಜೆ 40 ಕ್ವಿಂಟಲು, ಡಿ ದರ್ಜೆಯಲ್ಲಿ ನಮಗೆ 20 ಕ್ವಿಂಟಲು ಉತ್ಪನ್ನವನ್ನು ಬೆಳೆಯಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದು. ಇದು ನಮಗೆ ಈ ಡಿ ದರ್ಜೆ ಭೂಮಿ ಅಂತಕ್ಕಂಥದ್ದು ಗೇಣಿ ರಹಿತ ಭೂಮಿ ಯಾಗಿದೆ ಅಂತಕ್ಕಂಥ ನಾವು ಎ ಬಿ ಸಿ ಡಿ ಅಂತಕ್ಕಂಥದ್ದು ನಾವು ಕಾಣಲಿಕ್ಕೆ ಸಾಧ್ಯ. ಈ ರೇಖಾಚಿತ್ರದಲ್ಲಿ ಓ ಎಕ್ಸ್ ಮತ್ತು ಓ ವೈ ಲಂಬಾಕ್ಷದಲ್ಲಿ ನಾವು ಯಾವ ರೀತಿ ಕಾಣಲಿಕ್ಕೆ ಸಾಧ್ಯ ಇದೆ? ಡಿ ಇದು ಸಾಮಾನ್ಯವಾಗಿ ಅಂಚಿನ ಉತ್ಪನ್ನ ಯಾವ ರೀತಿ ನಮಗೆ ಇದೆ, ಯಾವ ರೀತಿ ಇಲ್ಲ ಅಂತಕ್ಕಂಥ ನಮಗೆ ಕಾಣಬೇಕಾಗುತ್ತೆ. ಇಲ್ಲಿ ಅಂಚಿನ ಭೂಮಿಯಾಗಿರುತ್ತದೆ. ಇದರ ಉತ್ಪನ್ನ ವೆಚ್ಚ ಮತ್ತು ಆದಾಯ ಪರಸ್ಪರ ಸಮನಾಗಿರುತ್ತದೆ. ಆದ್ದರಿಂದ ಗೇಣಿ ರಹಿತ ಭೂಮಿಯಾಗಿದೆ ಅಂತಕ್ಕಂಥ. ಎ ದರ್ಜೆ ಭೂಮಿ ಹೆಚ್ಚು ಗೇಣಿಯನ್ನು ಸಿಗುತ್ತದೆ, ಬಿ ದರ್ಜೆ ಭೂಮಿ ಅದಕ್ಕಿಂತ ಕಡಿಮೆ ಗೇಣಿ ಸಿಗುತ್ತದೆ, ಸಿ ದರ್ಜೆಯ ಭೂಮಿ ಇನ್ನೂ ಕಡಿಮೆ ಗೇಣಿಯನ್ನು ನಾವು ಪಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಇವೆಲ್ಲ ನಮಗೆ ಈ ರೀತಿ ನಮಗೆ ಕಾಣಬೇಕಾದಾಗ ಯಾವ ರೀತಿ ನಮಗೆ ಸಿಗುತ್ತೆ, ಯಾವ ರೀತಿ ಇಲ್ಲ ಅಂತಕ್ಕಂಥದ್ದು ಕೂಡ ನಾವು ಗಮನಿಸಬೇಕಾಗುತ್ತೆ ಅಂತ ಹೇಳ್ತೀವಿ. ಈಗ ಇದರ ಟೀಕೆಗಳು ಯಾವ ರೀತಿ ಇದ್ದಾವೆ? ಭೂಮಿಯ ಗುಣಗಳ ಬಗ್ಗೆ ನಾವು ತಪ್ಪು ಕಲ್ಪನೆ ಮಾಡ್ತಕ್ಕಂಥದ್ದು. ಇನ್ನೊಂದು, ಈ ಫಲವತ್ತತೆಯ ಪರಿಕಲ್ಪನೆ ಯಾವ ರೀತಿ ಇದೆ ಅಂತ. ಇನ್ನೊಂದು, ಗೇಣಿ ರಹಿತ ಭೂಮಿ ಕಾಲ್ಪನಿಕವಾಗಿದೆ. ಇನ್ನು ಸಾಗುವಳಿಯ ಭೂಮಿ ಅಂತಕ್ಕಂಥದ್ದು ಅವಲಂಬಿಸಲಾಗುತ್ತದೆ. ಇನ್ನೊಂದು, ಭೂಮಿಯ ಗೇಣಿಯನ್ನು ನಾವು ಯಾವ ರೀತಿ ನಿರ್ಧರಿಸುವುದು ಅಂತಕ್ಕಂಥದ್ದು ಕೂಡ ತಪ್ಪು ಕಲ್ಪನೆ ಅಂತ ಹೇಳ್ತೀವಿ. ಇನ್ನೊಂದು, ದೀರ್ಘಾವಧಿಯ ಪರಿಗಣನೆ ಯಾವ ರೀತಿ ಸರಿ ಆಗಿಲ್ಲ ಅಂತಕ್ಕಂಥದ್ದು ನಾವು ಈ ಸಿದ್ಧಾಂತದ ರೆಕಾರ್ಡ್ ಥಿಯರಿ ಆಫ್ ರೆಂಟ್, ರೆಕಾರ್ಡ್ ಅವರ ಗೇಣಿ ಸಿದ್ಧಾಂತದ ಟೀಕೆಗಳು ಅಂತ ಹೇಳ್ತೀವಿ. ನಾವು ಇನ್ನೊಂದು ಲಾಸ್ಟ್ ಗಮನಿಸೋದಾದರೆ ನಾವು ಈ ಸಿದ್ಧಾಂತದ ವಿವರಣೆಯಲ್ಲಿ ನಮಗೆ ಯಾವ ರೀತಿ ಉಪಸಮರ ಇದೆ ಅಂತ. ಇಷ್ಟೆಲ್ಲ ಟೀಕೆಗಳ ನಡುವೆ ಡೇವಿಡ್ ರೆಕಾರ್ಡ್ ಅವರ ಗೇಣಿ ಸಿದ್ಧಾಂತ ಅಂತಕ್ಕಂಥದ್ದು ವ್ಯವಹಾರಿಕ, ನಾವು ಇವತ್ತು ಗೇಣಿ ಸಿದ್ಧಾಂತ ಅಂತಕ್ಕಂಥ ನಮಗೆ ಜನ್ಮ ತಾಳಿದೆ. ಈ ಸಿದ್ಧಾಂತದ ದೋಷಗಳನ್ನು ನಾವು ನಿವಾರಣೆ ಮಾಡಿ ಹೊಸ ಸಿದ್ಧಾಂತ ಅಂತಕ್ಕಂಥದ್ದು ನಾವು ತರಬೇಕಾಗುತ್ತೆ. ಆ ಹೊಸ ಸಿದ್ಧಾಂತ ಅಂತಕ್ಕಂಥ ಆಧುನಿಕ ಅರ್ಥಶಾಸ್ತ್ರಜ್ಞರು ಇದನ್ನು ಮಂಡನೆ ಮಾಡ್ತಾರೆ. ಇವರು ಭೂಮಿಯಲ್ಲಿರುವ ಲಕ್ಷಣಗಳು, ಉತ್ಪಾದನಾಂಗಗಳು ಇಲ್ಲಿ ಕಂಡುಬರಲಿಕ್ಕೆ ಸಾಧ್ಯ ಇದೆ ಅಂತ. ಆದ್ದರಿಂದ ಈ ಭೂಮಿಯಂತೆ ಇತರ ಉತ್ಪಾದನಾಂಗಗಳಿಗೂ ಕೂಡ ಸಹ ಗೇಣಿ ಉದ್ಭವಿಸುತ್ತದೆ ಅಂತಕ್ಕಂಥದ್ದು ಕೂಡ ಇದರ ಉಪಸಂಹಾರ ಅಂತಕ್ಕಂಥ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ. ಮುಂದಿನ ತರಗತಿಯಲ್ಲಿ ನಾವು ಮಾಡರ್ನ್ ಥಿಯರಿ ಆಫ್ ರೆಂಟ್, ಆಧುನಿಕ ಗೇಣಿ ಸಿದ್ಧಾಂತದ ಬಗ್ಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ವಿವರಣೆ ಅಂತಕ್ಕಂಥದ್ದು ನೀಡೋಣ. ಥ್ಯಾಂಕ್ ಯು.